ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟ್ನಿ ಟೀಚರ್. ಅಂಡ್ ಇವತ್ತಿನ ಸೆಷನ್ ಇಸ್ ಅ ಮಚ್ ಅವೇಟೆಡ್ ಸೆಷನ್ ಆನ್ BAMS. ಆಲ್ ಯು ಶುಡ್ ನೋ. ಐ ಆಮ್ ಸಾರಿ, ಸ್ವಲ್ಪ ಟೈಮ್ ತಗೊಂಡಿದೆ ಬಿಕಾಸ್ ಐ ಹ್ಯಾಡ್ ಟು ಕಂಪೈಲ್ ಅ ಲಾಟ್ ಆಫ್ ಡೇಟಾ ಆ್ಯಂಡ್ ನಿಮಗೆ ಒಥೆಂಟಿಕ್ ಆಗಿರೋಂಥ ಟ್ರೂ ಆಗಿರೋಂಥ ಡೇಟಾ ಕೊಡಬೇಕು ವಿದೌಟ್ ಎನಿ ಮಿಸ್ಇನ್ಫಾರ್ಮೇಷನ್ ಆರ್ ಮಿಸ್ಗೈಡಿಂಗ್. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಂಡಿದೆ. ಐ ಆಮ್ ಸಾರಿ ಅಬೌಟ್ ದ್ಯಾಟ್. ಆ್ಯಂಡ್ ಲೆಟ್ಸ್ ಕಂಟಿನ್ಯೂ ವಿತ್ all you should know about BAMS. First of all, Ayurvedic courses. BAMS ಅಂತ ಇದಕ್ಕೆ ನಾವು in brief ಹೇಳೋದು, abbreviated form I can say is BAMS. And for some reason, if you cannot do MBBS, ಅದು maybe ranking ಇರಬಹುದು, ಇಲ್ಲ fees ಇರಬಹುದು, anything, then BAMS is a good option. But ಇದು ನಿಮಗೆ ಗೊತ್ತಿರಬೇಕು that BAMS is not something which is practiced worldwide. So certain portions of the world, ಅಂದರೆ ಇಂಡಿಯಾ ಆಗಿರಬಹುದು, ಶ್ರೀಲಂಕಾ, ನೇಪಾಲ್, ಇಲ್ಲಿ ಮಾತ್ರ ಇದನ್ನ ಪ್ರಾಕ್ಟೀಸ್ ಮಾಡ್ತಾರೆ. However, they are still called as doctors. You go along the line of Ayurvedic learnings. Ayurvedic learnings ಪ್ರಕಾರ ಹೋಗ್ತೀರಾ. So the teachings are very much similar to what MBBS doctor study, ಆದರೆ ಐಡೆಂಟಿಕಲ್ ಇಲ್ಲ. ಓಕೆ, ಐಡೆಂಟಿಕಲ್ ಇಲ್ಲ. ಆ್ಯಂಡ್ ನಿಮಗೆ ಸ್ವಲ್ಪ ಸಂಸ್ಕೃತದ ನಾಲೆಜ್ ಇರಬೇಕು, ಅದಕ್ಕೋಸ್ಕರ ದೇ ಆಲ್ಸೋ ಟೀಚ್ ಯು ಸಂಸ್ಕೃತ. ಎಸ್, ರೈಟ್. ಬಟ್ ನಮಗೆ ಏನು ಇನ್ಫಾರ್ಮೇಷನ್ ಬೇಕಾಗಿದೆ? ಲೆಟ್ ಅಸ್ ಫಸ್ಟ್ ಲುಕ್ ಇನ್ ಟು ದಿ ಪ್ರೋಸೆಸ್ ಆಫ್ ಕರ್ನಾಟಕ ಆಯುಷ್ ಕೌನ್ಸಿಲಿಂಗ್. ಸೊ ರಿಮೆಂಬರ್, ಆಯುಷ್ ಸೀಟ್ಸ್ ಅಂದರೆ ಆಯುರ್ವೇದಿಕ್ ಸೀಟ್ಸ್ ಏನಿವೆ ಅದು ಎರಡು ಭಾಗದಲ್ಲಿ ಡಿವೈಡ್ ಆಗುತ್ತೆ. ಒಂದು ಆಲ್ ಇಂಡಿಯಾ ಕೋಟಾ ಅಂತ ಇದೆ, wherein 15% of the seats are allotted. ಓಕೆನಾ? ಆ 15% ಆಫ್ ಸೀಟ್ಸ್ ಅಂತ ನಾನು ತಗೊಂಡ್ರೆ ಇದಕ್ಕೆ ಕೌನ್ಸಿಲಿಂಗ್ ಬಾಡಿ ಬೇರೆನೇ ಇದೆ. ಓಕೆ, ಕೌನ್ಸಿಲಿಂಗ್ ಬಾಡಿ ಬೇರೆನೇ ಇದೆ. ಸೊ ಯು ಕ್ಯಾನ್ ಸಿ ಹಿಯರ್ ಆಯುಷ್ UG ಕೋರ್ಸಸ್ ಅಂಡರಲ್ಲಿ ನಿಮಗೆ BAMS, BHMS, BNYS, BUMS ಆ್ಯಂಡ್ BSMS ಬರುತ್ತೆ. ಸೊ ಹೋಮಿಯೋಪತಿ ಆಗಲಿ, ಯುನಾನಿ ಮೆಡಿಸಿನ್, ಆಯುರ್ವೇದ, ಇದೆಲ್ಲ ಅದರ ಅಂಡರಲ್ಲಿ ಬರೋದು. ಬಟ್ ಐ ಆಮ್ ಹಿಯರ್ ಟು ಸ್ಪೀಕ್ ಅಬೌಟ್ BMS. ಹವೆವರ್ ನಿಮಗೆ ಇದೆಲ್ಲ ಆಲ್ಮೋಸ್ಟ್ ಕಂಬೈನ್ ಆಗುತ್ತೆ. ಸೊ ಆಲ್ ಇಂಡಿಯಾ ಕೋಟಾದಲ್ಲಿ 52,720 ಸೀಟ್ಸ್ ಆರ್ ದೇರ್. ಆ್ಯಂಡ್ ನಿಮಗೆ ವೆಬ್ಸೈಟ್ AACCC.gov.in ಅನ್ನೋ ವೆಬ್ಸೈಟ್, ಆ್ಯಂಡ್ ದಿಸ್ ಇಸ್ ದಿ ಕೌನ್ಸಿಲಿಂಗ್ ಅಥಾರಿಟಿ. ಕೌನ್ಸಿಲಿಂಗನ್ನು ಇವ್ರು ನಡೆಸ್ತಾರೆ. ಓಕೆ, ಆನ್ ನಿಮ್ಮದು ನೀಟ್ ಎಕ್ಸಾಮ್ ಇದು ರಿಸಲ್ಟ್ ಪಬ್ಲಿಷ್ ಆದ ನಂತರ ಯು ವಿಲ್ ಹ್ಯಾವ್ ಟು ಲಾಗ್ ಇನ್ ಟು ದಿಸ್ ವೆಬ್ಸೈಟ್ ಆ್ಯಂಡ್ ರಿಜಿಸ್ಟರ್. ಸೊ ಆಲ್ ಇಂಡಿಯಾ ಕೋಟಾದಲ್ಲಿರುವಂಥ 15% ಸೀಟ್ಸ್ ಏನಿದೆ ದ್ಯಾಟ್ ಕಮ್ಸ್ ಅಂಡರ್ ದಿಸ್ ಪರ್ಟಿಕ್ಯುಲರ್ ಬಾಡಿ. ಅವರು ಈ ಸೀಟ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಬೇಸ್ಡ್ ಆನ್ ಮೆರಿಟ್ ಆರ್ ರ್ಯಾಂಕಿಂಗ್. ಮಿಕ್ಕಿರೋ ಅಂಥದ್ದು ನಾವು, ಬಿಕಾಸ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಕರ್ನಾಟಕ ಇನ್ ಸ್ಪೆಸಿಫಿಕ್, ಕರ್ನಾಟಕದ ಬಗ್ಗೆ ಮಾತಾಡೋಣ. ಸೊ KEA ಇಸ್ ದ ಒನ್ ವಿಚ್ ವಿಲ್ ಅಲಾಟ್ ದ ರಿಮೈನಿಂಗ್ ಸೀಟ್ಸ್ ಇನ್ ಕರ್ನಾಟಕ. ಆ್ಯಂಡ್ ಎಷ್ಟು ಸೀಟ್ಸ್ ಇದೆ ಅಂತ ನೋಡ್ಕೊಳ್ಳೋಣ. ಗವರ್ಮೆಂಟ್ ಸೀಟ್ಸ್ BAMS 240 ಸೀಟ್ಸ್ ಇವೆ, ಆ್ಯಂಡ್ ಪ್ರೈವೇಟ್ ಸೀಟ್ಸ್ ಅರೌಂಡ್ 1,587 ಸೀಟ್ಸ್ ಇವೆ. BHMS ಆ್ಯಂಡ್ BUMS ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ, ಬಟ್ ಐ ಥಿಂಕ್ ದೇರ್ ಇಸ್ ಅ ವಿಡಿಯೋ ಆಲ್ರೆಡಿ ಅಪ್ಲೋಡೆಡ್ ಫಾರ್ ದ್ಯಾಟ್. ಸೊ ಅದಕ್ಕೋಸ್ಕರ ಇದ್ರ ಡೀಟೇಲಿಗೆ ಹೋಗ್ತಿಲ್ಲ ನಾನು. ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್ ದೋ. KEA ವೆಬ್ಸೈಟ್ ಇಸ್ ದ ಒನ್ ವೇರ್ ಯು ವಿಲ್ ಹ್ಯಾವ್ ಟು ಚೆಕ್. ಸೊ ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಕರ್ನಾಟಕ ಆಯುಷ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ. Step 1, of course, visit the official website. Official website ಅನ್ನು ವಿಸಿಟ್ ಮಾಡಿ, and this is the link kea.kar.nic.in ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ. That is the first step. Step 2, register online. Registration ಓಪನ್ ಆದ ತಕ್ಷಣ ನ್ಯಾಚುರಲಿ ಯು ವಿಲ್ ಹ್ಯಾವ್ ಟು ರಿಜಿಸ್ಟರ್ ಆನ್ಲೈನ್. ಇವಾಗಲೇ ಸುಮಾರು ರಿಜಿಸ್ಟ್ರೇಷನ್ ಆಲ್ರೆಡಿ ಮಾಡಿದ್ದೀರಾ. ಸೊ ಒಂದು ಫೇರ್ ಐಡಿಯಾ ಇರಬಹುದು ಹೇಗೆ ನಡೆಯುತ್ತೆ, ಬಿಕಾಸ್ ದ ಬೇಸಿಕ್ಸ್ ಆಫ್ ರಿಜಿಸ್ಟ್ರಿಂಗ್ ಇನ್ ಎನಿ ಪ್ಲಾಟ್ಫಾರ್ಮ್ ಇಸ್ ಆಲ್ಮೋಸ್ಟ್ ಸೇಮ್. ಎನಿ ಎಕ್ಸಾಮಿನೇಷನ್ ಪ್ಲಾಟ್ಫಾರ್ಮ್ ಸೇಮ್ ಆಗಿರುತ್ತೆ. ಸೊ ಅದ್ರಲ್ಲಿ ಏನು ಹೆಚ್ಚು ಕಷ್ಟ ಪಡೋಂಥದ್ದೇನಿಲ್ಲ. ರಿಜಿಸ್ಟ್ರೇಷನ್ ಲಿಂಕನ್ನು ಹುಡುಕಿ ಅದನ್ನು ಕ್ಲಿಕ್ ಮಾಡಿ ಫಿಲ್ ಇನ್ ಯೋರ್ ಪರ್ಸನಲ್ ಡೀಟೇಲ್ಸ್. ಅದು ನಿಮಗೆ ಪ್ರಾಂಪ್ಟ್ ಮಾಡುತ್ತೆ. ದ ವೆಬ್ಸೈಟ್ ವಿಲ್ ಆಸ್ಕ್ ಯು ಈ ಡೀಟೇಲ್ ಹಾಕಿ, ಇದು ಹಾಕಿ, ಇದು ಹಾಕಿ ಅಂತ. ಸೊ ಡೂ ದ್ಯಾಟ್. ಒನ್ಸ್ ಯು ಹವ್ ಡನ್ ದ್ಯಾಟ್, ಮೂರನೇ ಸ್ಟೆಪ್ಪಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಡಾಕ್ಯುಮೆಂಟೇಷನ್ ಅಪ್ಲೋಡಿಗೆ ಕೇಳುತ್ತೆ. ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಇಟ್ ಕುಡ್ ಬಿ ಯೋರ್ ಮಾರ್ಕ್ಸ್ ಸರ್ಟಿಫಿಕೇಟ್, ಎಜುಕೇಷನಲ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಐಡೆಂಟಿ ಪ್ರೂಫ್, ಡೊಮಿಸೈಲ್ ಸರ್ಟಿಫಿಕೇಟ್, ಏನಾದರೂ ಇರಬಹುದು. ವಾಟ್ ಎವರ್ ಇಸ್ ಅವೈಲೇಬಲ್ ವಿತ್ ಯು, ವಾಟ್ ಎವರ್ ಯು ಆರ್ ಎಲಿಜಿಬಲ್ ಫಾರ್, ಅದೆಲ್ಲ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ಕೂತ್ಕೊಳ್ಳಿ. ಸೊ ದಟ್ ಯು ಕ್ಯಾನ್ ಸ್ಕ್ಯಾನ್ ಇಟ್ ಆ್ಯಂಡ್ ಅಪ್ಲೋಡ್ ಇಟ್. Step 4 ಅಲ್ಲಿ you have to of course pay the registration fees. For SC, ST, PWD candidates it is around 500 rupees. General category
2A, 3A, 3B ಇದಕ್ಕೆಲ್ಲ the fees is around 1,000 rupees. Okay, registration fees ಪೇ ಮಾಡಿದ ನಂತರ ಯಾವುದಾದ್ರೂ ಆನ್ಲೈನ್ ಲೈಕ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಪೇಮೆಂಟ್ ಮೂಲಕ ನೀವು ಇದನ್ನು ಮಾಡಬಹುದು. ವಿವ್ ಗಾನ್ ಡಿಜಿಟಲ್, ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಸ್ಟೆಪ್ 5 ಅಲ್ಲಿ ರಿವ್ಯೂ ಆ್ಯಂಡ್ ಸಬ್ಮಿಟ್. ಡಬಲ್ ಚೆಕ್ ಆಲ್ ದಿ ಇನ್ಫಾರ್ಮೇಷನ್. ನ್ಯಾಚುರಲಿ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಇಟ್ ಲಾಸ್ಟ್ ಯು ಪ್ರಿವ್ಯೂ ಅಂತ ಕೇಳುತ್ತೆ. ಅದು ಪ್ರಿವ್ಯೂ ಅಲ್ಲಿ ಡೋಂಟ್ ಬಿ ಓವರ್ ಕಾನ್ಫಿಡೆಂಟ್, ಎಲ್ಲ ಒಮ್ಮೆ ಚೆಕ್ ಮಾಡಿಕೊಂಡು ಆ್ಯಂಡ್ ದೆನ್ ಕ್ಲಿಕ್ ಆನ್ ದ ಬಟನ್ ಸಬ್ಮಿಟ್. ಓಕೆ, ಒನ್ಸ್ ಯು ಹವ್ ಸಬ್ಮಿಟೆಡ್ ದ ರಿಜಿಸ್ಟ್ರೇಷನ್ ನಿಮ್ಗೆ ಒಂದು ಕನ್ಫರ್ಮೇಷನ್ ಬರುತ್ತೆ, ಒಂದು ಎಕ್ನಾಲೇಜ್ಮೆಂಟ್ ಬರುತ್ತೆ ದ್ಯಾಟ್ ಯು ಹ್ಯಾವ್ ಸಬ್ಮಿಟೆಡ್ ಇಟ್ ಅಂತ. ನಿಮ್ಮ ಕೆಲಸ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ವೆನ್ ದ ಕೌನ್ಸಿಲಿಂಗ್ ಓಪನ್, ನಿಮಗೆ ಸೀಟ್ ಅಲಾಟ್ಮೆಂಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ you will be eligible provided you have qualified all their requirement. Okay, 50% marks ನಿಮ್ಮ PU ಬೋರ್ಡ್ ಅಲ್ಲಿ ಇರಬೇಕು and NEET ಕ್ವಾಲಿಫೈ ಆಗಿರಬೇಕು. ದಿಸ್ ಇಸ್ their requirement. ಆಯುಷ್ ಕೌನ್ಸಿಲಿಂಗ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಲೈಕ್ ಐ ಸೆಡ್ ನೀವು ಆಲ್ರೆಡಿ ಮಾಡಿದ್ದೀರಾ ಅನ್ಕೊಳ್ಳಿ. ನೆಕ್ಸ್ಟ್ ಈಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಯಾವುದೆಲ್ಲ ಡಾಕ್ಯುಮೆಂಟ್ ಅವರು ಅಪ್ಲೋಡ್ ಮಾಡಕ್ಕೆ ಕೇಳ್ತಾ ಇದ್ದಾರೆ ಅದನ್ನು ಒಮ್ಮೆ ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಆಪ್ಷನ್ ಎಂಟ್ರಿ ಕೊಡ್ತಾರೆ. ಸೊ ಒನ್ಸ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಸ್ ಕಂಪ್ಲೀಟೆಡ್ ಯು ವಿಲ್ ಬಿ ಗಿವೆನ್ ಆಕ್ಸೆಸ್ ಟು ಅನ್ ಆನ್ಲೈನ್ ಪೋರ್ಟಲ್ ಟು ಎಂಟರ್ ಯೋರ್ ಪ್ರಿಫರ್ಡ್ ಆಪ್ಷನ್ಸ್ ಅಥವಾ ಚಾಯ್ಸಸ್ ಆಫ್ ಕೋರ್ಸಸ್ ಆ್ಯಂಡ್ ಇದನ್ನು ಬೇಸ್ಡ್ ಆನ್ ಯೋರ್ ಪ್ರಿಫರೆನ್ಸ್ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದು ಕರ್ನಾಟಕದಲ್ಲೇ ಓದೋಕ್ಕೆ ಇಷ್ಟಪಡ್ತಾ ಇದ್ದೀರಾ, ನ್ಯಾಚುರಲಿ KEA ಇಸ್ ಕಂಡಕ್ಟಿಂಗ್ ದ ಕೌನ್ಸಿಲಿಂಗ್. ಸೊ ಕರ್ನಾಟಕದ ಕಾಲೇಜಸ್ ನಿಮ್ಮ ಮುಂದೆ ಬರುತ್ತೆ. ಯು ಕ್ಯಾನ್ ಆಪ್ಟ್ ಫಾರ್ ರೆಸ್ಪೆಕ್ಟಿವ್ ಆರ್ ಡಿಸೈರ್ಡ್ ಕಾಲೇಜ್. ತುಂಬ ಮಕ್ಕಳು ನೀಟಲ್ಲಿ ಮಾರ್ಕ್ಸ್ ಎಷ್ಟು ಬೇಕು BAMSಗೆ ಅಂತ ಕೇಳ್ತಾರೆ. ಸೊ ಅಪ್ ಅಂಟಿಲ್ ಲಾಸ್ಟ್ ಇಯರ್ ನಿಮಗೆ ಈವನ್ 400 ಮಾರ್ಕ್ಸ್ ಸಿಕ್ಕಿದ್ರೂ BAMS ಸೀಟ್ ಸಿಗ್ತಾ ಇತ್ತು. ಅನದರ್ ಇನ್ಫಾರ್ಮೇಷನ್ ಆ್ಯಂಡ್ ಐ ಡೋಂಟ್ ನೋ ಇದೆಷ್ಟು ಸತ್ಯ ಎಷ್ಟು ಸುಳ್ಳು. ಪ್ರಾಬ್ಲಿ ಇಫ್ ಯು ಕಾಲ್ ಅಪ್ ದ ಕಾಲೇಜಸ್ ದೇ ಮೈಟ್ ಲೆಟ್ ಯು ನೋ. ಒಮ್ಮೆ ಕಾಲ್ ಮಾಡಿ ನಿಮಗೆ ಬೇರೆ ಇನ್ಫಾರ್ಮೇಷನ್ ಕೂಡ ತಗೊಳ್ಬಹುದು. ನೀಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ನನಗೆ, what is the possibility, because every college has something called as an information center. So ಅದರ ನಂಬರ್ ಕೂಡ ನಿಮಗೆ if you just google it ಸಿಗಬಹುದು. You can just call them and ask all your doubts. I'm 100% sure admissionಗೋಸ್ಕರ they will entertain it and it is their work also to entertain you. So ನಿಮ್ಮ ಡೌಟ್ಸ್ ಅನ್ನು ಅವ್ರ ಹತ್ರ ಕೇಳಿದ್ರು you might get a very good and a fair idea. ಸ್ವಲ್ಪ time consuming but I think you will get a good and authentic information from them ಅಲ್ವಾ. Next, seat allotment. The counseling authority will release a provisional seat allotment list based on the preferences and merit of the candidates. You can check the allotment list online using your login credentials. ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಏನಿರುತ್ತೆ, ಯೂಸರ್ ನೇಮ್ ಆಗಲಿ ಪಾಸ್ವರ್ಡ್ ಆಗಲಿ, ಅದನ್ನು ಯಾವತ್ತೂ ನೆನ್ಪಿಟ್ಕೊಳ್ಳಿ. ಡು ನಾಟ್ ಫೊಗೆಟ್ ಇಟ್. ಯು ಕ್ಯಾನ್ ರೀಸೆಟ್ ಯುವರ್ ಪಾಸ್ವರ್ಡ್, ಅದೇನು ದೊಡ್ಡ ವಿಷಯ ಅಲ್ಲ, ಬಟ್ ಇಟ್ಸ್ ಅ ಹ್ಯಾಸಲ್ ಅಲ್ವಾ, ಪದೇ ಪದೇ ಅದನ್ನು ಮಾಡೋದು ಯಾಕೆ? ವೈ ಶುಡ್ ಯು ಡೂ ಇಟ್, ರೈಟ್? So something similar to what you see happening in your engineering counseling process, ಅಂಥದ್ದೇ ಇಲ್ಲಿ ಕೂಡ ನಡೀತಾ ಇದೆ. What you have to get in line is with the list of the colleges. So ಇಲ್ಲಿ list of colleges ಕೂಡ ಕೊಟ್ಟಿದ್ದೀನಿ ನಾನು. How many colleges are participating, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಕಾಲೇಜ್, ಇಂಟೇಕ್ ಅಂದರೆ ಸೀಟ್ಸ್ ಎಷ್ಟಿದೆ, ಟ್ಯೂಷನ್ ಫೀಸ್ ಎಷ್ಟಿದೆ, ಓನರ್ಶಿಪ್ ಏನು ಅಂತ. ಯು ಕ್ಯಾನ್ ಸಿ ಹಿಯರ್ ಬ್ಯಾಂಗ್ಳೂರಲ್ಲಿ ಗೌರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಧನವಂತರಿ ರೋಡಲ್ಲಿ 60 ಮಕ್ಕಳನ್ನು ಅಂದರೆ 60 ಸೀಟ್ಸ್ ಇವೆ ಆ್ಯಂಡ್ ದ ಟ್ಯೂಷನ್ ಫೀಸ್ ಇಸ್ ಸಮ್ವೇರ್ ಅಬೌಟ್ 25,000. ದಿಸ್ ಇಸ್ ಪರ್ ಇಯರ್. ಗವರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮೈಸೂರು 15,000 is the fees. Tarnath Government Ayurvedic Medical College Bellary, again 60 intake, 25,000 is the fees. AVS Ayurveda College Bijapur 60 intake, 37,000 approximately is the fees, and it is a non-government institution. ಹೀಗೆ ನಿಮ್ಮ ಹತ್ರ ಬೇರೆ ಬೇರೆ ಕಾಲೇಜಸ್ ಇವೆ. ಯು ಕ್ಯಾನ್ ಗೋ ಥ್ರೂ ದ ಲಿಸ್ಟ್, ಲೈಕ್ ರೀಡಿಂಗ್ ಇಟ್ ಔಟ್ ವುಡ್ ಬಿ ಐ ಥಿಂಕ್ ವೇಸ್ಟ್ ಆಫ್ ಯೋರ್ ಆ್ಯಂಡ್ ಮೈ ಟೈಮ್. ಇಲ್ಲಿ ನಿಮಗೆ ಎವಿಡೆಂಟ್ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ರಿಸರ್ಚ್ ಬ್ಯಾಂಗ್ಳೂರ್. ಸೊ ಇದಕ್ಕೆ ಸ್ವಲ್ಪ ಹೆಸರು ಜಾಸ್ತಿ. ಇಟ್ ಇಸ್ ಅ ಲಿಟಲ್ ಪಾಪ್ಯುಲರ್ ಆ್ಯಂಡ್ 45 seats ಇವೆ intake, and the fees also you can see is a little costly, 1,50,000, not as costly as MBBS, but yeah, 1,50,000 per year. Again, MBBS ಅಲ್ಲಿ if you're getting a government seat, then yes, ಅದ್ರ ಹತ್ರನೇ ಬಂತು ಇದನ್ನು. Okay. Then you have JSS Ayurveda Medical College, 100 maklu and around 2 lakh is the fees. So these are
few of the colleges, ನಾನು ಇದನ್ನ as per ranking ಹಾಕಿಲ್ಲ. This is not as per ranking, my dear students. I'm not saying that government Ayurvedic Medical College Dhanvantri Road Bangalore is the best in Karnataka. This is just ನಿಮಗೆ ಎಷ್ಟು ಸೀಟ್ ಇಂಟೇಕ್ ಇದೆ, ಟ್ಯೂಷನ್ ಫೀಸ್ ಎಷ್ಟು, ಓನರ್ಶಿಪ್ ಎಷ್ಟು ಅಂತ ಐ ಜಸ್ಟ್ ರ್ಯಾಂಡಮ್ಲಿ ಪುಟ್ ಅ ಲಿಸ್ಟ್, ಒಂದು ಲಿಸ್ಟ್ ಹಾಕಿದ್ದೀನಿ ಅಷ್ಟೇ ಹೊರತು ನಾನು ನಿಮಗೆ ಟಾಪ್ 1 ಅಲ್ಲಿ ಅದಿದೆ, ಟಾಪ್ 2 ಅಲ್ಲಿ ಅದಿದೆ ಅಂತ ಹೇಳ್ತಿಲ್ಲ. there are few more here, you can see this, there are few more here, widely spread around Karnataka. ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಕಾಲೇಜಸ್ ಇವೆ, and you can see this would be the tuition fees. ಸೊ ನಾನ್ ಗವರ್ಮೆಂಟ್ ಆಗಿದ ತಕ್ಷಣ ಟ್ಯೂಷನ್ ಫೀಸ್ ಸ್ವಲ್ಪ ಹೆಚ್ಚಾಗುತ್ತೆ. Again, I'm not saying that all the colleges are same. Few of the colleges have very high tuition fees. Probably infrastructure tumba chanagirಬಹುದೇನೋ. But then few of the colleges have their tuition fees at a lower end also. But ನೀವು government seat ಅಂತ apply ಮಾಡಿದ್ರೆ the tuition fees is on an average 25,000 per year. ಇದ್ರ ಮೇಲೆ ನಿಮಗೆ ಬೇರೆ ಎಕ್ಸ್ಪೆನ್ಸಸ್ ಬರಬಹುದು. ಸಪೋಸ್ ಯು ವಾಂಟ್ ಹಾಸ್ಟೆಲ್ ರಿಕ್ವೈರ್ಮೆಂಟ್ ಇದೆ, ಮೆಸ್ ಫೀಸ್ ಬರಬಹುದು, ನ್ಯಾಚುರಲಿ ಬುಕ್ಸ್ ಬರಬಹುದು, ಬೇರೆ ಖರ್ಚುಗಳೆಲ್ಲ ಬರಬಹುದು. ದ ಟ್ಯೂಷನ್ ಫೀಸ್ ಇಸ್ ವಾಟ್ ಐ ಹ್ಯಾವ್ ಪುಟ್, ರೈಟ್? ಓಕೆ, ನಾವು ಯು ಮೈಟ್ ಗೆಟ್ ಅನದರ್ ಕ್ವೆಶನ್ ದಟ್ ಟಾಪ್ ಕಾಲೇಜಸ್ ಯಾವುದು ಇನ್ ಕರ್ನಾಟಕ ಅಂತ. ಸೊ ವೆನ್ ಯು ಗೂಗಲ್ ದ ಟಾಪ್ ಕಾಲೇಜಸ್, ದಿಸ್ ಇಸ್ ಅ ಲಿಸ್ಟ್ that you generally get. Okay, top 10 ಅನ್ನ ನೋಡ್ಕೊಳ್ಳೋಣ ಇಲ್ಲಿ. KLE University Belgaum and 4,12,500 is the fees. ಸ್ವಲ್ಪ ವ್ಯತ್ಯಾಸ ಬರಬಹುದು ಮಕ್ಕಳೇ. Again, I'm not saying that this is specifically correct. There might be a little bit of variation ಬರಬಹುದು. So I've just compiled the data from various sources. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯೆನಪೋಯ ಯೂನಿವರ್ಸಿಟಿ ಮಂಗಳೂರಲ್ಲಿ 3,75,000, Hillside Academy 2 lakh approximately, Bapuji Ayurvedic Medical College Bengaluru 28,590. Then you have 28,590 again, Shri Kalabhaireshwara Swami Ayurvedic Medical College, Sushruta Ayurvedic Medical College and Hospital in Bengaluru, 2,59,000. Achyuta Ayurvedic Medical College Hospital and Research, 1,50,000. SDM Institute of Ayurveda and Hospital, Bengaluru, 2,50,000. AGM Ayurveda Medical College and Hospital, 49,000. Alvas Ayurveda Medical College, around 1,75,000. So these are some of the good institutes. Again, ಇಲ್ಲಿ ಓದಿರೋಂಥ ಮಕ್ಕಳ ಹತ್ರ ನೀವು ಇನ್ಫಾರ್ಮೇಶನ್ ತಗೊಂಡ್ರೆ ನ್ಯಾಚುರಲಿ ಸ್ವಲ್ಪ ವೇರಿ ಆಗಬಹುದು. ವೆನ್ ಐ ಸೇ ದೀಸ್ ಆರ್ ಟಾಪ್ 10 ಇನ್ ಕರ್ನಾಟಕ, ದೇರ್ ಆರ್ ವೇರಿಯಸ್ ಪ್ಯಾರಾಮೀಟರ್ಸ್, ಇನ್ಫ್ರಾಸ್ಟ್ರಕ್ಚರ್ ಇದೆ, ಟೀಚಿಂಗ್ ಫ್ಯಾಕಲ್ಟೀಸ್, ನಿಮಗೆ ಪೇಷಂಟ್ ಇನ್ಪುಟ್, ಇದೆಲ್ಲ ಇನ್ಕ್ಲೂಡ್ ಮಾಡಿ ಕೊಟ್ಟಿರೋದು. ಬಟ್ ದೆನ್ ಯು ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್, ನೀವು ಎಷ್ಟು ಓದ್ತೀರಾ ಪೋಸ್ಟ್ ಕ್ಲಾಸ್ 12th ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಹೆಚ್ಚಾಗಿ, ಆ್ಯಂಡ್ ಲೆಸ್ ಆನ್ ದ ಟೀಚಿಂಗ್ ಫ್ಯಾಕಲ್ಟೀಸ್, ಬಿಕಾಸ್ ನಾವ್ ಯು ಆರ್ an adult ಅಂತ ಹೇಳ್ಬಹುದು. ಸೊ ಯು ವಿಲ್ ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಓನ್ ಲರ್ನಿಂಗ್. ಎಷ್ಟು ಓದೋ ಕಡೆ ಗಮನ ಕೊಡ್ತೀರಾ? ಸಿ ದೇರ್ ಆರ್ 2 ways to go after class 12. ಒಂದು ಓದೋ ದಾರಿ, ಇನ್ನೊಂದು 12th ತನಕ ಪ್ರೆಷರಲ್ಲಿದೆ, ನಾವು ಐ ವಾಂಟ್ ಟು ಎಂಜಾಯ್. 2 ದಾರಿ ಇದೆ. ಸೊ ಇಟ್ಸ್ ಅಪ್ ಟು ಯು ವಾಟ್ ಯು ಡಿಸೈಡ್. ನೀವು ಡಿಸೈಡ್ ಮಾಡ್ತೀರಾ ನಾನು ಓದಬೇಕು, ನಾನು ಚೆನ್ನಾಗಿ ಓದಬೇಕು, ದೆನ್ ಯು ಕ್ಯಾನ್ ಸ್ಟಡಿ ಎನಿವೇರ್. ಓಕೆ, ಐ ಅಗ್ರಿ, ಒಳ್ಳೆ ಕಾಲೇಜಸ್ ಕೂಡ ಇಂಪಾರ್ಟೆಂಟ್, ಬಟ್ ಆ ಕಾಲೇಜಲ್ಲಿ ನೀವು ಏನು ಮಾಡ್ತೀರಾ ಅದು ನಿಮ್ಮ ಮೇಲೆ ಬಿಟ್ಟಿರೋದು. ಸೊ ದಟ್ಸ್ ವೈ ದೀಸ್ ಆರ್ ದ ಕಾಲೇಜಸ್. ಸೊ 1-2 ಮಾತನ್ನು ಕೇಳಿ, ಯಾವುದಾದ್ರೂ ಕಾಲೇಜ್ ಚೆನ್ನಾಗಿದ್ರೂ ಅದನ್ನು ಬಿಡೋ ತಪ್ಪು ಮಾಡಬೇಡಿ. ವೆನ್ ಸಂಬಡಿ ಟೆಲ್ಸ್ ಯು ಆ ಕಾಲೇಜ್ ಚೆನ್ನಾಗಿಲ್ಲ, ಗೆಟ್ ಇನ್ ಟು ದ ಡೆಪ್ತ್ ಆ್ಯಂಡ್ ಆಸ್ಕ್ ಯಾಕೆ ಚೆನ್ನಾಗಿಲ್ಲ, ವೈ ಡೋಂಟ್ ಯು ಲೈಕ್ ದ ಕಾಲೇಜ್, ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಮಾಡಿ ಅವ್ರು ಏನು ಉತ್ತರವನ್ನು ಕೊಡ್ತಾ ಇದ್ದಾರೆ. ಅವರ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದಾರೆ ಹೌದು, ಬಟ್ ಅವರ ಪರ್ಸ್ನಲ್ ತಪ್ಪಿಂದಾಗಿ ಕಾಲೇಜ್ ಇಷ್ಟ ಆಗಿಲ್ವಾ, ಇಲ್ಲ ಇನ್ ಆ್ಯಕ್ಚುಯಲ್ ರಿಯಾಲಿಟಿ ಕಾಲೇಜ್ ಚೆನ್ನಾಗಿಲ್ವಾ ಅಂತ ಗೇಸ್ ಮಾಡೋದು, ಅರ್ಥ ಮಾಡ್ಕೊಳ್ಳೋದು, ಅದು ನಿಮ್ಮ ಮೇಲೆ ಬಿಟ್ಟಿರೋದು. ಸೊ ದಿಸ್ ಈಸ್ ಜಸ್ಟ್ ಅನ್ ಔಟ್ಲೈನ್. ಆ್ಯಂಡ್ ಲೈಕ್ ಐ ಸೆಡ್, ಈ ಕೆಲವು ಕಾಲೇಜಸಲ್ಲಿ ಸಪೋಸ್ ನೀವು UG ಆಯುರ್ವೇದಿಕ್ ಕೋರ್ಸಸನ್ನು ಮಾಡಿದ್ರೆ PG ಅಲ್ಲೇ ಮಾಡ್ತೀರಂದ್ರೆ 50% ರಿಸರ್ವೇಷನ್ ಕೊಡ್ತಾರೆ. ಅಂದರೆ ಅವರ ಮಕ್ಕಳಿಗೆ ನೀವು ಇದೇ ಕಾಲೇಜಲ್ಲಿ, ಸಪೋಸ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್ ಯೆನಪೋಯ ಯೂನಿವರ್ಸಿಟಿ ಆರ್ ಲೆಟ್ ಅಸ್ ಸೇ SDM ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಆ್ಯಂಡ್ ಹಾಸ್ಪಿಟಲ್. ಸೊ ಇಲ್ಲಿ ನೀವು UG ಇಲ್ಲೇ ಮಾಡಿದ್ದೀರಾ ಅಂತ ಹೇಳಿದ್ರೆ PG ಸೀಟ್ಸಿಗೆ ನಿಮಗೆ ಸ್ವಲ್ಪ ರಿಸರ್ವೇಷನ್ ಇಟ್ಟಿರ್ತಾರೆ. ಅವರ ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸ್ ಅಂದರೆ 50% ರಿಸರ್ವೇಷನನ್ನು ಇಟ್ಟಿರ್ತಾರೆ. ಓಕೆ, ಇಟ್ಸ್ ಅ ಕೈಂಡ್ ಆಫ್ ಅ ಗುಡ್ ವಿಲ್ ತೋರಿಸೋದು ಅವರು.
ಅದನ್ನು ಕೂಡ ಇಫ್ ಇಟ್ ಹೆಲ್ಪ್ಸ್ ಯು ನೋಡ್ಕೊಳ್ಳಿ. ಆ್ಯಂಡ್ ತುಂಬ ಮಕ್ಕಳು ಇದು ಕೇಳ್ತಾರೆ, ಮ್ಯಾಮ್ ಆಯುರ್ವೇದದಿಂದ ಇಂಗ್ಲೀಷ್ ಮೆಡಿಸಿನ್ ಕಡೆ ಶಿಫ್ಟ್ ಆಗಬಹುದಾ ಅಂತ ಇನ್ ಪಿ ಜಿ ಕೋರ್ಸಸ್. ದ ಚಾನ್ಸಸ್ ಆರ್ ಲಿಟಲ್ ಲೆಸ್. ನಾನು ಓದಿರೋ ಪ್ರಕಾರ ಗೈನಕಾಲಜಿ ಆ್ಯಂಡ್ ಪೀಡಿಯಾಟ್ರಿಕ್ಸ್ ಈ ಎರಡರಲ್ಲಿ ನಿಮಗೆ ಸ್ವಲ್ಪ ಇಂಗ್ಲೀಷಿಗೆ ಶಿಫ್ಟ್ ಆಗೋ ಆಪ್ಷನ್ಸ್ ಇವೆ. ಹವೆವರ್ ಐ ಆಮ್ ನಾಟ್ ಶ್ಯೂರ್ ನೀವು BAMS ಮಾಡಿ ಇಫ್ ಯು ಲೆಟ್ಸ್ ಸೇ ಯು ಡೂಯಿಂಗ್ PG ನಿಮಗೆ ಆ ಶಿಫ್ಟ್ ಹೇಗಿರುತ್ತೆ, ಮಕ್ಳಿಗೆ ಕಷ್ಟ ಆಗುತ್ತಾ ಇಲ್ವಾ, ಇದು ನಾನು ಪರ್ಸ್ನಲಿ ಯಾವ ಮಗು ಹತ್ರನೂ ಮಾತಾಡಿಲ್ಲ. ಸೊ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಕಮೆಂಟ್ ಆನ್ ದಿಸ್. ಬಟ್ ಈ ಆಪ್ಷನ್ ಕೂಡ ಇದೆ ಮಕ್ಕಳೇ. ಸೊ ಇಫ್ ಯು ನೋ ಸಂಬಡಿ ಹೂ ಹ್ಯಾಸ್ ಡನ್ ದೇರ್ UG ಇನ್ ಆಯುರ್ವೇದ, ಅವ್ರ ಹತ್ರ ನೀವು ಕೇಳಬಹುದು. ಇಲ್ಲ ಕಾಲೇಜಲ್ಲಿ ಲೈಕ್ ಐ ಸೆಡ್ ಇನ್ಫಾರ್ಮೇಷನ್ ಸೆಂಟರ್ಸ್ ಇದೆ, ಅವ್ರ ಹತ್ರ ಕೇಳ್ತೀರಾ ಅಂದರೆ ಅಲ್ಲಿಂದ ಕೂಡ ಇನ್ಫಾರ್ಮೇಷನನ್ನು ತಗೊಳ್ಬಹುದು. ಲೆಟರ್ಸ್ ಸೇ ನಿಮಗೆ ಇದ್ರ ಮೇಲೆ ಇನ್ನೂ ಇನ್ಫಾರ್ಮೇಷನ್ ಬೇಕು, ದೆನ್ ಯು ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್ ಸೊ ದ್ಯಾಟ್ ನಾನು ಕೂಡ ನನ್ನ ಕಾಂಟ್ಯಾಕ್ಟ್ಸ್ ಹತ್ರ ಮಾತಾಡಿ ಸ್ವಲ್ಪ ಇನ್ಫಾರ್ಮೇಷನ್ ತಗೊಳಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇಫ್ ಯು ಆರ್ ಆ್ಯಕ್ಚುಲಿ ಇಂಟ್ರೆಸ್ಟೆಡ್ ವಿಲ್ ಮೇಕ್ ಅ ವಿಡಿಯೋ ಆನ್ ದ್ಯಾಟ್ ಟು ಸೊ ದ್ಯಾಟ್ ಇಟ್ ಹೆಲ್ಪ್ಸ್ ಯು, ನಿಮಗೆ ಹೆಲ್ಪ್ ಆಗಲಿ ಅಂತ. ರೈಟ್. ಸೊ BAMS ಬಗ್ಗೆ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಫರ್ದರ್ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಐ ವಿಲ್ ಫಾರ್ ಶ್ಯೂರ್ ಆನ್ಸರ್. ಐ ರಿಪೀಟ್, ಆಯುರ್ವೇದಿಕ್ ಕೋರ್ಸಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಸೊ ದೇರ್ ಆರ್ 2 ways ಟು ಗೆಟ್ ಸೀಟ್. ಒಂದು ನ್ಯಾಷನಲ್ ಲೆವೆಲಲ್ಲಿ, ಸೊ ಆಲ್ ಇಂಡಿಯಾ ಕೋಟಾ ಅಂತ ಕರಿತೀವಿ ಇದನ್ನು, 15% ರಿಸರ್ವೇಷನ್ ಇರುತ್ತೆ. ಅಂಡರ್ ಆಲ್ ಇಂಡಿಯಾ ಕೋಟಾ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದ ಕಾಲೇಜಸ್ ಆಲ್ ಓವರ್ ಇಂಡಿಯಾ. ಓಕೆ, 15% ಅಲ್ಲಿ ನಿಮಗೆ ಮಿಕ್ಕಿರೋಂಥ 85% ಸೀಟ್ಸ್ ಇದು ಅಥಾರಿಟಿ ಏನಿದೆ ಅದು ಅದರ ಸ್ಟೇಟಿಗೆ ಹೋಗುತ್ತೆ. ಸೊ ಕರ್ನಾಟಕದಲ್ಲಿ ಇಫ್ ಯು ವಾಂಟ್ ದಟ್ 85% ಆಫ್ ಸೀಟ್, ಆ 85% ಆಫ್ ಸೀಟ್ ಇದು ಕೌನ್ಸಿಲಿಂಗನ್ನು KEA ನಡೆಸೋದು. 15% ಆಲ್ ಇಂಡಿಯಾ ಕೋಟಾ ಏನಿದೆ ಅದರದ್ದು ಕೌನ್ಸಿಲಿಂಗನ್ನು ಲೈಕ್ ಐ ಸೆಡ್ AACCC, ದಿಸ್ ಇಸ್ ದ ಬಾಡಿ ವಿಚ್ ಇಸ್ ಗೋಯಿಂಗ್ ಟು ಕಂಡಕ್ಟ್ ದ ಕೌನ್ಸಿಲಿಂಗ್. ಸೊ ಈ 2 ವೆಬ್ಸೈಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಐ ವುಡ್ ಸಜೆಸ್ಟ್ if you're somebody who is going to apply outside of ಕರ್ನಾಟಕದ ಹೊರಗಡೆ ಹೋಗಿ ನಾನು ಓದ್ತೀನಿ, ನನಗೆ ಆ ಧೈರ್ಯ ಇದೆ, ಲೈಕ್ ಮೆನಿ ಸ್ಟೂಡೆಂಟ್ಸ್ ಐ ಫೀಲ್ ಅದನ್ನು ಇಷ್ಟಪಡಲ್ಲ, ಊರಲ್ಲೇ ಇದ್ದು ಮನೆಯಲ್ಲೇ ಇದ್ದು ಓದ್ತೀನಿ ಅಂತಾರೆ. ದಟ್ ಈಸ್ ಆಲ್ಸೋ ಓಕೆ, ದಟ್ಸ್ ನಾಟ್ ಬ್ಯಾಡ್. ಬಟ್ ಅಪ್ಲೈ ಮಾಡ್ತೀನಿ ಹೋಗ್ತೀನಿ ಅಂತ ಹೇಳಿದ್ರೆ ಡೂ ಅಪ್ಲೈ ಅಟ್ AACCC. ಓಕೆ, ನೀಟಲ್ಲಿ ಮಾರ್ಕ್ಸ್ ಎಷ್ಟು ಐ ಟೋಲ್ಡ್ ಯು ಲಾಸ್ಟ್ ಇಯರ್ ಅಪ್ ಅಂಟಿಲ್ 400, 380 ಮಾರ್ಕ್ಸ್ ನೀಟಲ್ಲಿ ಬಂದಿರೋ ಮಕ್ಕಳು ಕೂಡ BAMS ಸೀಟನ್ನು ಪಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅಪ್ಲೈ ಮಾಡಿ ಆ್ಯಂಡ್ ಲೆಟ್ ಸಿ ವಾಟ್ ಹ್ಯಾಪನ್ಸ್. ಆ್ಯಂಡ್ ಐ ಹೋಪ್ ದಿಸ್ ವಿಡಿಯೋ ಹ್ಯಾಸ್ ಹೆಲ್ಪ್ಡ್ ಯು. ಏನಾದರೂ ಡೌಟ್ ಇದ್ದರೆ ಲೈಕ್ ಐ ಸೆಡ್ ಯು ಕ್ಯಾನ್ ಪುಟ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್ ಸೊ ದ್ಯಾಟ್ ಐ ಕ್ಯಾನ್ ಹೆಲ್ಪ್ ಯು. ಇನ್ನೇನಾದರೂ ಇನ್ಫಾರ್ಮೇಷನ್ ಇದ್ದರೆ ಖಂಡಿತ ಅದನ್ನು ತಗೊಂಡು ಬರ್ತೀನಿ. ಆ್ಯಂಡ್ ಲೈಕ್ ಐ ಸೆಡ್ UG ಇಂದ PG ಟುವರ್ಡ್ಸ್ ಇಂಗ್ಲೀಷ್ ಮೆಡಿಸಿನ್ ಶಿಫ್ಟ್ ಆಗಬೇಕಾದ್ರೆ ಏನು ಆಪ್ಷನ್ಸ್ ಇದೆ, ಏನು ಎಕ್ಸ್ಪೀರಿಯನ್ಸ್ ಇತ್ತು ಮಕ್ಕಳಿದು ಅಂತ ಇದ್ರ ಮೇಲೆ ವಿಡಿಯೋ ಬೇಕಾದರೆ ಡೂ ಲೆಟ್ ಮೀ ನೋ ದ್ಯಾಟ್ ಟು ಸೊ ದ್ಯಾಟ್ ಐ ಕ್ಯಾನ್ ಹೆಲ್ಪ್ ಯು. ಥ್ಯಾಂಕ್ ಯು.